ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಕಿವಿ ಚುಚ್ಚಕ್ಕೆ ಹೋಗ್ತಾ ಇದೀವಿ ನಮ್ಮ ಪಾಪುಗೆ. ನೋಡಿ, ನಾನು, ನನ್ನ ಹಸ್ಬೆಂಡು, ನಮ್ಮ ಅಜ್ಜಿ, ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕನ ಮಗಳು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪಾಪು ಮಲಗಿದಾನೆ. ಇವಾಗ ಕಿವಿ ಚುಚ್ಚಕ್ಕೆ ಹೊರಟಿದೀವಿ. ತುಂಬ ಭಯ ಆಗ್ತಿದೆ, ಹೆಂಗೆ ಅಳ್ತಾನೆ ನಮ್ಮ ಪಾಪು. ನಾನಂತೂ ಇಟ್ಕೊಳ್ಳಲ್ಲ, ನಮ್ಮ ಅಮ್ಮಂಗೆ ಕೊಟ್ಬಿಡ್ತೀನಿ ಇಟ್ಕೊ ಅಂತ, ಇಲ್ಲ ನನ್ನ ಹಸ್ಬೆಂಡ್ ಕೊಟ್ಬಿಡ್ತೀನಿ, ನೀವು ಇಟ್ಕೊಳ್ತೀರಿ ಅಂದು. ಅವರಂತೂ ನಾನಂತೂ ಇಟ್ಕೊಳ್ಳಲ್ಲ ಅಂತ ಆಗಲೇ ಹೇಳ್ತಾ ಇದ್ದಾರೆ. ನಮ್ಮ ಗೌತಮಿ ಆಲ್ರೆಡಿ ಎಲ್ಲ ಗಿಲ್ಕೆ ಎಲ್ಲ ಇಟ್ಕೊಂಡು ರೆಡಿ ಆಗಿದ್ದಾಳೆ. ಸೊ ಈಗ ಎಲ್ಲರೂ ರೆಡಿಯಾಗಿ ಜೋಸಲ್ಲಿ ಹೊರಡ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಚಾತ್ನೂರಿಗೆ. ಸೊ ಬಿಕಾಸ್ ಅಲ್ಲಿ ನಮಗೆ ಗೊತ್ತಿರೋ ಅಂಗಡಿ ಇದೆ, ಅಲ್ಲಿ ಕಿವಿ ಚುಚ್ಚೋರು ಚೆನ್ನಾಗಿ ಚುಚ್ತಾರೆ, ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ದಾರಿಲೆಲ್ಲ ನಮ್ಮ ಪಾಪುನ ಮಾತಾಡಿಸ್ಕೊಂಡು ಏನು ಮಾಡೋದು, ಪಾಪು ಹೆಂಗೆ ಅಳ್ತಾನೋ ಏನೋ, ಸಿಕ್ಕಾಪಡೆ ಟೆನ್ಷನ್ ಆಗ್ತಾಯಿತ್ತು. ಏನು ಮಾಡೋದು, ಅಳ್ತಾನಲ್ಲ ಅಂತ ಅನಿಸ್ತಾಯಿತ್ತು. ಹಾಗೆ ಚಾತ್ನೂರ್ ಹತ್ರ ಹೋದ್ವಿ. ಅಲ್ಲಿ ನಮ್ಮ ಆಂಟಿ ಕೂಡ ಬಂದು ಜಾಯ್ನ್ ಆದರು. ಸೊ ಇದೇ ಅಂಗಡಿಲಿ ನಾವು ಪಾಪುಗೆ ಓಲೆ ತಗೊಂಡಿದ್ದು, ದೇವರಾಜು ಅಂಗಡಿ ಅಂತ. ಈ ಅಂಗಡಿ ತುಂಬ ಫೇಮಸ್ ಅಲ್ಲಿ. ಸೊ ಅಲ್ಲಿಗೆ ಹೋಗಿ ತಗೊಂಡ್ವಿ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಇದು ಆಚಾರ್ಯ ಅಂಗಡಿ ಇದೆ. ಸೊ ಈ ಅಂಕಲ್ಲು ತುಂಬ ಜನಕ್ಕೆ ಚುಚ್ಚಿದ್ದಾರೆ ಪಾಪುಗಳಿಗೆಲ್ಲ ಅಂತ ಆಂಟಿ ಹೇಳಿದರು. ಅವ್ರ ಊರಲ್ಲಿ ಅವ್ರದ್ದು ಕಸಿನ್ ಮಗುಗೆಲ್ಲ ಚುಚ್ಚಿದ್ದಾರೆ ಅಂತ. ಸೊ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ, ಅವರು ಕಿವಿ ಚುಚ್ಚೋಕ್ಕಿಂತ ಮೊದಲು ಈ ಥರ ಮಾರ್ಕ್ ಮಾಡ್ಕೊತಾರೆ ಪಾಪುಗೆ ಕಿವಿನ. ಸೊ ಈ ಥರ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಕಿವಿ ಚುಚ್ತಾರೆ. ಸೊ ಎರಡು ಕಿವಿಗೂ ಈ ಥರ ಮಾರ್ಕ್ ಮಾಡ್ಕೊತಾರೆ. ಅವ್ರು ಮಾರ್ಕ್ ಮಾಡ್ತಾ ಇರಲಿ. ಇವಾಗ ನಾವು ಕಿವಿ ಚುಚ್ಚಿದ್ರ ಹಿಂದೆ ಇರೋ ಸೈಂಟಿಫಿಕ್ ರೀಸನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಕಿವಿ ಚುಚ್ಚೋದು ನಮ್ಮದು ಸಂಸ್ಕೃತಿಯಲ್ಲೂ ಕೂಡ ಇದೆ. ಇದು ಆ್ಯಕ್ಚುಲಿ ಸಂಸ್ಕೃತದಲ್ಲಿ ಕರ್ಣವೇದ ಅಂತ ಕರೀತಾರೆ. ಸೊ ಕಿವಿ ಚುಚ್ಚೋದ್ರಿಂದ ಮಗುವಿಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಮತ್ತು ಅವರಿಗೆ ಐಸೈಟ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅವರಿಗೆ ಯಾವುದೇ ರೀತಿ ಇವಾಗ ಇನ್ ಕೇಸ್ ಅಂದರೆ ನಮ್ಮದು ಇದು ಸೈಂಟಿಫಿಕ್ ರೀಸನ್ನು, ಅವ್ರಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಐಸೈಟ್ ಇನ್ಕ್ರೀಸ್ ಆಗುತ್ತೆ. ಸೊ ನಮ್ಮದು ಸಂಸ್ಕೃತಿಯಲ್ಲಿ, ನಮ್ಮದು ಪುರಾಣದಲ್ಲಿ ಏನಿದೆ ಅಂದರೆ, ಕಿವಿ ಚುಚ್ಚೋದ್ರಿಂದ ನಾವೆಲ್ಲಾದರೂ ಆಚೆ ಹೋದಾಗ ನಾವು ಮೆಟಲ್ ಹಾಕೋದ್ರಿಂದ, ಕಿವಿ ಚುಚ್ಚಿಸಿ ಅಲ್ಲಿಗೆ ಮೆಟಲ್ ಹಾಕೋದ್ರಿಂದ ಯಾವುದು ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಸೊ ನಮ್ಮದು ಕರ್ಣವೇದನಲ್ಲಿ ಸಂಸ್ಕಾರಗಳಿರುತ್ತಲ್ಲ, ಅದರಲ್ಲಿ ಇರೋದು ಮಗು ಹುಟ್ಟಿದ್ದ 6ರಿಂದ 7 ದಿನದ ಒಳಗಡೆ ಚುಚ್ಚಿಸ್ತಾರೆ ಅಂತ. ಬಟ್ ನಮ್ಮ ಕಡೆ 3 ತಿಂಗಳು, 5 ತಿಂಗಳು ಮತ್ತು 9 ತಿಂಗಳು ಈ ಥರ ತಿಂಗಳುಗಳಲ್ಲಿ ಚುಚ್ಚಿಸ್ತಾರೆ, ಸಮ ತಿಂಗಳುಗಳಲ್ಲಿ ಚುಚ್ಚಿಸಲ್ಲ. ಸೊ ನಮ್ಮ ಪಾಪುಗೆ ನಾವು 3 ತಿಂಗಳಿಗೆ ಇನ್ನೂ 3 ದಿನ ಕಮ್ಮಿ ಆಗಿದೆ ಅನ್ನುವಾಗ ಚುಚ್ಚಿಸ್ವಿ. ಅಂದರೆ 3 ತಿಂಗಳು ಫುಲ್ ಕಂಪ್ಲೀಟ್ ಆಗಬಾರ್ದು, ಅದಕ್ಕಿಂತ ಸ್ವಲ್ಪ ಅಂದರೆ 3 ಮಂತ್ಸ್ ನಡೀತಾ ಇರಬೇಕು, ಆವಾಗ ಚುಚ್ಚಿಸ್ತಾರೆ. ಸೊ ನನಗೂ ಸಿಕ್ಕಾಬಿಟ್ಟೆ ಕನ್ಫ್ಯೂಸನ್ ಇತ್ತು, ಇಷ್ಟು ಚಿಕ್ಕ ವಯಸ್ಸಿಗೆ ಚುಚ್ಚಿಸ್ಬೋದು ಅಂತ. ಬಟ್ ಎಲ್ಲರೂ ಹೇಳಿದ್ರು ಇವಾಗೇ ಚುಚ್ಚಿಸಿದ್ರೆ, ನಮ್ಗೆ ಹಳ್ಳಿಗಳ ಕಡೆ ಒಂದು ಸಂಪ್ರದಾಯ ಇದೆ, ಇರಲಾಗಲ್ಲ ಅಂತ. ಅಂದರೆ ಮೀನ್ಸ್ ಪೀರಿಯಡ್ಸ್ ಆದವರು ಬಂದರೆ ಪಾಪುಗೆ ಬೇದಿ ಥರ ಆಗುತ್ತೆ ಅಂತ ಇದೆ. ಅದು ಸಮ್ಟೈಮ್ಸ್ ಆಗುತ್ತೆ, ಅದಕ್ಕೆ ಸೈಂಟಿಫಿಕ್ ರೀಸನ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಬಟ್ ಅದಾಗಿರೋದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಕಿವಿ ಚುಚ್ಚಿಸೋದ್ರಿಂದ ಅದು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಬೇಗನೆ ಚುಚ್ಚಿಸಿದ್ರು. ಆ್ಯಂಡ್ ನಾನು ಇದಕ್ಕೆ ಸೈಂಟಿಫಿಕ್ ರೀಸನ್ ಇರೋದ್ರಿಂದ ಸೊ ಚುಚ್ಚೋಕ್ಕೇನು ಭಯ ಪಟ್ಟಿಲ್ಲ. ಆ್ಯಂಡ್ ಗನ್ ಶೂಟ್ ಮಾಡಿಸ್ಬೋದು, ಆ್ಯಂಡ್ ಡಾಕ್ಟರ್ಗಳು ಚುಚ್ಚಿಸ್ತಾರೆ. ಬಟ್ ಅದೆಲ್ಲದಕ್ಕಿಂತ ಬೆಟರ್ ಆಪ್ಷನ್ ಅಂದರೆ ನೀವು ಆಚಾರಿ ಕೈಲಿ ಚಿನ್ನದ ಕಡ್ಡಿಲಿ ಚುಚ್ಚಿಸೋದು. ಯಾವುದೇ ರೀತಿ ಇನ್ಫೆಕ್ಷನ್ ಆಗಲ್ಲ, ಬೇಗ ವಾಸಿ ಆಗುತ್ತೆ. ನನ್ನ ಮಗನಿಗೂ ಅಷ್ಟೇ ಬೇಗನೆ ವಾಸಿ ಆಗಿತ್ತು. ಇಲ್ಲಿ ನೋಡಿ, ಇವಾಗ ಮಾರ್ಕೆಲ್ಲ ಆದಮೇಲೆ ಚುಚ್ತಾ ಇದ್ದಾರೆ. ನನಗಂತೂ ಅಳು ಬರ್ತಿದೆ ಸೀರಿಯಸ್ಲಿ. ಆ ಕಡೆ ಇದ್ದೀನಿ, ನನ್ನ ಮಗ ಫಸ್ಟ್ ಅವನಿಗೆ ಗೊತ್ತಾಗ್ತಾ ಇಲ್ಲ ಚುಚ್ತಾ ಇರೋದು. ನೋಡಿ ಹಾಗೆ ಸುಮ್ಮನೆ ಇದ್ದಾನೆ. ಒಂದು ಸ್ವಲ್ಪ ಚುಚ್ಚಿದ ಮೇಲೆ ನೋಡಿ ಹೇಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ. ಅವರು ಮಾರ್ಕ್ ಮಾಡಿದಾರಲ್ಲ ಅದೇ ಜಾಗಕ್ಕೆ ಚುಚ್ತಾರೆ. ಇಲ್ಲಿ ನನ್ನ ತಮ್ಮ ಎತ್ಕೊಂಡು ಕೂತಿದ್ದಾನೆ. ಆ್ಯಕ್ಚುಲಿ ಸೋದರ ಮಾವಂದಿರು ಕಿವಿ ಚುಚ್ಚಿಸ್ಬೇಕು ಅಂತ ಇದೆ, ನಮ್ಮದು ಹಿರಿಯರೆಲ್ಲ ಆ ಥರ ಮಾಡ್ಕೊಂಬಂದಿರೋದು. ಸೊ ನನ್ನ ತಮ್ಮ ಅವ್ನ ತೊಡೆ ಮೇಲೆ ಕೂರಿಸ್ಕೊಂಡು ಚುಚ್ಚಿಸ್ತಾ ಇದ್ದಾನೆ. ನೋಡಿ, ಒಂದು ಕಿವಿಗೆ ಚುಚ್ಚಿದ್ರು, ಸಿಕ್ಕಾಪಟ್ಟೆ ಅಳ್ತಾ ಇದ್ದಾನೆ. ಅದನ್ನು ಚುಚ್ಚಾದ್ಮೇಲೆ ಅವರು ಟೈಟ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಟೈಟ್ ಮಾಡುವಾಗ ಅವ್ನು ಜಾಸ್ತಿ ಅಳ್ತಾ ಇರೋದು ನೋಡಿ, ಪಾಪ ಎಷ್ಟು ಅಳ್ತಾ ಇದ್ದಾನೆ ನೋಡಿ. ನನಗಂತೂ ಸಿಕ್ಕಾಪಟ್ಟೆ, ನಾನು ನನ್ನ ಹಸ್ಬೆಂಡ್ ಹಿಂದೆ ನಿಂತಿದ್ದೀವಿ, ಅಳ್ತಾ ಇದ್ದೀವಿ ನಾವು ಕೂಡ. ನಮಗೂ ಸಿಕ್ಕಾಪಟ್ಟೆ ಅಳು ಬಂದುಬಿಡ್ತು. ನೋಡಿ ಹೇಗೆ ಅಳ್ತಾ ಇದ್ದಾನೆ. ನಾನು ಅಲ್ಲಿ ಜೀಕೆ ಎಲ್ಲ ತೊಗೊಂಡೋಗಿದ್ವಿ. ಅವನ್ನ ಅಳ್ತಾ ಇರೋದು ನೋಡಿ ನಾವೆಲ್ಲ ಅಳ್ತಾ ಇದ್ವಿ. ಆ್ಯಕ್ಚುಲಿ ಗಾಳಿ ಬರ್ತಾಯಿದೆ ಆ ಕಡೆ ಈ ಕಡೆ. ಬಟ್ ನಮಗೆ ಸಿಕ್ಕಾಬಿಟ್ಟು ಅವನು ಕೈಯೆಲ್ಲ ಇದು ಮಾಡ್ತಿದ್ನ. ಸೊ ಕೈ ಇಟ್ಕೊಬೇಕು, ಇಲ್ಲ ಅಲ್ಲಾಡಿದ್ರೆ ಅವರಿಗೆಲ್ಲ ಕಿವಿ ಸೈಡೆಲ್ಲ ಹಾಕ್ಬಿಟ್ಟು ಇನ್ಫೆಕ್ಷನ್ ಆಗುತ್ತೆ ಅಂದ್ಬಿಟ್ಟು ಇಟ್ಕೊಂಡಿರೋದು. ಸೊ
ಅಳ್ತಾ ಇದ್ದಾನಂತೂ, ಸಿಕ್ಕಾಪಟ್ಟೆ ಅಳ್ತಾ ಇದ್ದಾನೆ. ಅದರಲ್ಲೂ ಸೆಕೆಂಡ್ ಕಿವಿ ಚುಚ್ಚಾಗಂತೂ ಸಿಕ್ಕಾಪಟ್ಟೆ ಹತ್ಬಿಟ್ಟ. ಯಾಕಂದರೆ ಅವನಿಗೆ ಫಸ್ಟು ಗೊತ್ತಿರಲಿಲ್ಲ ಚುಚ್ತಾರೆ ಅಂತ. ಸೆಕೆಂಡ್ ಚುಚ್ಚಬೇಕಂದ್ರೆ ಅಂತೂ ಇವಾಗ ಚುಚ್ತಾರೆ ಅಂತ ಗೊತ್ತಾಗೋಯ್ತಲ್ಲ, ಸಿಕ್ಕಾಪಟ್ಟೆ ಅಳ್ತಾ ಇದ್ದಾನೆ. ಇಲ್ಲಿ ನೋಡಿ ಹಸ್ಬೆಂಡು ಬಂದರು, ಅವರಂತೂ ದೂರನೇ ನಿಂತಿದ್ರು. ಸೊ ಆಮೇಲೆ ಅವರು ಕೂಡ ಬಂದೆ, ಅವ್ರಿಗಂತೂ ನೋಡೋಕ್ಕಾಗಲ್ಲ ಮಗು ಅಳ್ತಾ ಇದ್ದರೆ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿತ್ತು. ನೋಡಿ ಇವಾಗ ಚುಸ್ಸಾಯಿತು, ಹೇಗೆ ಕಾಣ್ತಾ ಇದ್ದಾನೆ ನೋಡಿ ನಮ್ಮ ಮುದ್ದು, ಚೆನ್ನಾಗಿ ಕಾಣ್ತಿದ್ದಾನಲ್ವಾ ಕ್ಯೂಟಾಗಿ. ಅವನಿಗೆ ಒಂಥರ ಶೆಕೆ, ನಾವೆಲ್ಲ ಬೇರೆ ಸುತ್ತ ಕೂತಿರೋದು, ಚುಚ್ಚಿದ್ದು ಬೇರೆ ಹತ್ತಿದ್ದು ಬೇರೆ ಎಲ್ಲ ಶೆಕೆ ಥರ ಆಗಿಬಿಡ್ತು ಪಾಪ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಹತ್ಬಿಟ್ಟ. ನಾನು ನೋಡಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಅವನಿಗೆ ಗಾಳಿ ಬಿಸಿನ ಅಂತ ಬಿಸ್ತಾ ಇದ್ದೀನಿ, ಪಾಪ ಅವನು ಅಳ್ತಾ ಇದ್ದ. ಸೊ ಹೀಗೆ ಕಿವಿ ಚುಸ್ಸಾಯಿತು. ಕಿವಿ ಚುಸ್ಸಾದ್ಮೇಲೆ ಅಲ್ಲಿ ನಾವು ಪೂಜೆ ಮಾಡಿಗೆ ಅಂತ ಕೊಬ್ಬರಿ, ಕಾಯಿ, ಬೆಲ್ಲ ಎಲ್ಲ ತಂದಿರ್ತೀವಿ. ಸೊ ಅದನ್ನು ಅವ್ರಿಗೆ ಕೊಡಬೇಕು, ಹಣ್ಣು ಎಲ್ಲ ಕೊಟ್ಟು. ಅದಾದಮೇಲೆ ಸೋದ್ರ ಮಾವ ಸ್ವಲ್ಪ ಬೆಲ್ಲನ ಮಗುಗೆ ತಿನ್ನಿಸ್ತಾರೆ. ಇಲ್ಲಿ ನೋಡಿ, ಆ್ಯಕ್ಚುಲಿ ನಮ್ಮ ಪಾಪುಗೆ ಒಂದಿನೂ ಸ್ವೀಟ್ ಆ ಥರ ಏನೋ ಕೊಡಲ್ಲ. ಬ್ರೆಸ್ಟ್ ಫೀಡಿಂಗ್ ಅಷ್ಟೇ ಅಲ್ಲ, ಜಸ್ಟ್ 3 months ಅಂದರೆ ಏನೂ ಕೊಟ್ಟಿರಲ್ಲ. ಫಸ್ಟ್ ಟೈಮ್ ಒಂದು ಸ್ವಲ್ಪ ಬೆಲ್ಲ ಕೊಟ್ಟರೆ ಏನಾಗಲ್ಲ ಅಂದ್ಬಿಟ್ಟು ಶಾಸ್ತ್ರ ಅಂದ್ಬಿಟ್ಟು ಕೊಟ್ವಿ. ನೋಡಿ ನನ್ನ ಮಗ ಹೇಗೆ ನಾಲ್ಗೆನ ಚಪ್ ಅಂತ ಇದ್ದಾನೆ. ಅವನಿಗೆ ಹತ್ತಿದ್ದಕ್ಕೂ ಅದಕ್ಕೂ ಬೆಲ್ಲ ಕೊಟ್ಟಿದ್ದಕ್ಕೂ ಅದಕ್ಕೂ ನಾಲ್ಗೆನ ಹಿಂಗೆ ಮಾಡ್ಕೊಂಡು ತಿಂತಾ ಇದ್ದಾನೆ. ನಮಗೆಲ್ಲ ನಗು ಬರ್ತಾಯಿತ್ತು. ಇಲ್ಲ ಅದಾದಮೇಲೆ ಕೊಬ್ಬರಿಯಲ್ಲಿ ಈ ಥರ ಹಿಡಿ ತೆಗಿತಾರೆ. ಸೊ ಈ ಥರ ನಾವು ನಮ್ಮ ಪಾಪುಗೆ ಕಿವಿ ಚುಚ್ಚಿದ್ದು. ಹೇಗೆ ಕಾಣ್ತಾ ಇದ್ದಾನೆ ನಮ್ಮ ಪಾಪು ಕಿವಿ ಚುಚ್ಚಿದ್ಮೇಲೆ ಕಮೆಂಟ್ ಮಾಡಿ. ಇವು ಚೆನ್ನಾಗಿತ್ತು ಒಂಥರ ಇದು. ನಾನಂತೂ ಇನ್ನೂ ಸಿಕ್ಕಾಪಟ್ಟೆ ಹೆದ್ರುಕೊಬಿಟ್ಟಿದ್ದೆ. ಅವನು ಯಾವ ಥರ ಅಳ್ತಾನೆ, ಸಖತ್ ಕಿರ್ಚ್ಬಿಡ್ತಾನೆ, ಅದಾಗುತ್ತೆ ಇದಾಗುತ್ತೆ, ಸಿಕ್ಕಾಪಟ್ಟೆ ಹೆದ್ರುಕೊಂಬಿಟ್ಟಿದ್ವಿ. ಅದಾದಮೇಲೆ ಕಿವಿ ಚುಚ್ಚಿದವರಿಗೆ ಈ ಥರ ಅಮೌಂಟನ್ನ ಕೊಡ್ತೀವಿ. ಅದಾದಮೇಲೆ ನೋಡಿ ನನ್ನ ಮಗ ಆಮೇಲೆ ಆಲ್ರೈಟ್ ಆಗಿಬಿಟ್ಟ. ಒಂದು 15 minutes ಹಂಗೆ ಅಳ್ತಾ ಇದ್ದ. ಅದಾದಮೇಲೆ ಸರಿ ಹೋದ. ಸೊ ಆಯಿತು ಅಂದ್ಬಿಟ್ಟು ನಾವು ಇವಾಗ ಹೊರಟ್ವಿ. ಸೊ ಇಲ್ಲೇ ಸಾತ್ನೂರಿಂದ ಪಕ್ಕ ಬರಬೇಕಾದ್ರೆ ಹರಿಹರ ಅಂತ ಇದೆ. ಸೊ ನಾವು ಅಲ್ಲಿಗೆ ಬರ್ತೀವಿ ಪಾಪುನ 3 months ಆದಮೇಲೆ ಕರ್ಕೊಂಡು ಅಂತ ಹರಕೆ ಮಾಡ್ಕೊಂಡಿದ್ವಿ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ ಟೆಂಪಲ್ಗೆ. ಇಲ್ಲಿ ನೋಡಿ ನಮ್ಮ ಪಾಪು ಇವಾಗ ನಾರ್ಮಲಾಗಿ ಆಟ ಆಡ್ಕೊಂಡೇ ಇದ್ದ. ಅದಾದಮೇಲೆ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಫೋಟೋಸ್ ತೊಗೊಂಡ್ವಿ. ಅಂಡ್ ಟೆನ್ಷನ್ ಇತ್ತು ಗಾಯ ಬೇಗ ವಾಸಿ ಅಂತ. ಬಟ್ ನನ್ನ ಮಗನಿಗೆ ಎಷ್ಟು ಬೇಗ ಕ್ಯೂರ್ ಆಯಿತು ಗೊತ್ತಾ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಿದ್ದಾನೆ ಹೋಲೆ ಹಾಕ್ಸಿದ್ಮೇಲೆ. ಜಸ್ಟ್ ಕೊಬ್ಬರಿ ಎಣ್ಣೆ ಅಷ್ಟೇ ನಾವು ಹಚ್ಚಿದ್ದು, 3 daysಲ್ಲಿ ಎಲ್ಲ ಕ್ಯೂರ್ ಆಯಿತು, ಸ್ವಲ್ಪನೂ ಗಾಯ ಇರಲಿಲ್ಲ. ಇತ್ತು ನನ್ನ ಮಗಂದು ಕಿವಿ ಚುಚ್ಚೋ ವ್ಲಾಗ್. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್